ದೇಶದ ಚುಕ್ಕಾಣಿ ಹಿಡಿಯುವ ಶಕ್ತಿ ನೀಡಿತು. ಆದರೆ ಇವತ್ತು ಅದೇ ಯುವ ಶಕ್ತಿಯ ಹಕ್ಕಿಗಾಗಿ ಯುವ ಕಾಂಗ್ರೆಸ್ ಬೀದಿಗಿಳಿದು ಹೋರಾಡ್ತಾ ಇದೆ. ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಈ ವೇದಿಕೆಯ ಪರವಾಗಿ ಯುವ ಕಾಂಗ್ರೆಸ್ ಸಮಿತಿಯ ಪರವಾಗಿ ಅವರಿಗೆ ನಾನು MC ಸುಧಾಕರ್ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಮತ್ತೋರ್ವರು ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಸ್ವತಃ ಅವರೇ ಬಂದು ಈ ಪ್ರೊಟೆಸ್ಟ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪರಿಸ್ಥಿತಿ, ಈ ರಾಜ್ಯದ ಏರ್ಪಾಡು ಮಾಡಿ ಆ ವ್ಯವಸ್ಥೆಯ ಮೂಲಕ, ಪರೀಕ್ಷೆಯ ಮೂಲಕ ಅವ್ರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ಗೆ, ಮೆಡಿಕಲ್ ಕಾಲೇಜ್ಗಳಿಗೆ ಫೇಲ್ ಆಗಿದೆ, ವಿಫಲರಾಗಿದ್ದಾರೆ. ಇವತ್ತು ನೀಟ್ ಎಕ್ಸಾಮಿನ ಪೇಪರ್ ಲೀಕ್ ಆಗಿದೆ. ತಕ್ಷಣ ಘೋಷಣೆ ಆದ ತಕ್ಷಣ ಈ ಎಕ್ಸಾಮ್ ಆಗುತ್ತೋ ಇಲ್ವೋ, ಈ ಎಕ್ಸಾಮಿನೇಷನ್ ಪೇಪರ್ ಲೀಕ್ ಆಗಿಬಿಡುತ್ತೋ, ಮೋದಿ ಸರ್ಕಾರ ಕನಿಷ್ಠ ಒಂದು ಎಕ್ಸಾಮಿನೇಷನ್ ಕೂಡ ಸರಿಯಾದ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕೂಡ ನಡೆಸೋದಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಕಾರ್ಯಕ್ರಮ ಮಾಡ್ತಾರೆ. ಆದರೆ ನಿಮ್ಮ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ ಒಂದೇ ಒಂದು ಪರೀಕ್ಷೆ ಯೋಗ್ಯತೆಯಿಂದ ಸರಿಯಾಗಿ ಒಂದು ಪರೀಕ್ಷೆ 12 ವರ್ಷದಲ್ಲಿ ಎಂದೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಎಜುಕೇಶನ್ ಮಿನಿಸ್ಟರ್ ಕೂಡ ಇಂಥ ಸಂದರ್ಭದಲ್ಲೂ ಕೂಡ ಆಚೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಇಂದು ಮುಸ್ಲಿಂ ಅಲ್ಲಿ ದ್ವೇಷ ಸೃಷ್ಟಿ ಮಾಡಿ ಅಂದ್ರೆ ಮೊದಲು ಬಂದು ನಿಲ್ಲಿಸಿರ್ತಾರೆ, ಕಂದಕವನ್ನು ಸೃಷ್ಟಿ ಮಾಡಿ ಅಂದ್ರೆ ಮೊದಲೇ ಬಿಜೆಪಿ ಅವರು ಬಂದು ನಿಂತಿರ್ತಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಚಿವ ಮಿತ್ರರಾಗಿರ್ತಕ್ಕಂಥ ಸುಧಾಕರ್ ಅವರೇ, ಈಶ್ವರ್ ಖಂಡ್ರೇಜಿ ಅವರೇ, ಸುರೇಶ್ ಅವರೇ, ರಮನಾಥ್ ರೈ ಅವರೇ, ಪೊನ್ನನ್ ಅವರೇ, ಇಲ್ಲ ಕಳೆದ ವರ್ಷನೇ ಮಾಡಿದ್ವಿ ನಾವು. ನೀವು ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ನೀವು ಈ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಪತ್ರ ಬರೆದ್ವಿ. ನೀವಾದರೂ ಸರಿಯಾಗಿ ಮಾಡಿಲ್ಲ ಅಂದ್ರೆ ನಮಗಾದ್ರೂ ಮಾಡೋಕ್ಕೆ ಬಿಡಿ. ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ ಅವರು ಸರಿಯಾಗಿ ಮಾಡೋಕ್ಕೆ ಸಹಿಸಿದ್ರಿಲ್ಲ, ನಮಗೂ ಮಾಡೋಕ್ಕೆ ಬಿಡ್ತಾ ಇಲ್ಲ. ವೈದ್ಯಕೀಯ ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರು ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಇದಕ್ಕೆ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಮಾಡಿ ಕಾರ್ಯಕರ್ತ ಮಿತ್ರರೇ, ಇವತ್ತು ನಾವು ವಿದ್ಯಾರ್ಥಿಗಳ ಹಕ್ಕಿಗಾಗಿ ಹೋರಾಡಲು ಇಲ್ಲಿ ನೆರೆದಿದ್ದೇವೆ. ಇದರೊಂದಿಗೆ ಇಂದಿನ ದಿನ ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಭಾವುಕ ಹಾಗೂ ಮಹತ್ವದ ದಿನ ಕೂಡ ಹೌದು. ಸರ್ಕಾರಕ್ಕೆ ಹೇಳಿದಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಕೆಲವರು ಈಗಾಗಲೇ ಶರಣ ಪ್ರಕಾಶ್ ಹೇಳಿದ್ರು, 1,27,000 ಸೀಟು ಮೆಡಿಕಲ್ ಸೀಟ್ ಇವತ್ತು ದೇಶದಲ್ಲಿದ್ರೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ರಾಜ್ಯ ಉಸ್ತುವಾರಿಗಳು, AICCಯ ಪ್ರಧಾನ ಕಾರ್ಯದರ್ಶಿಗಳು ಸರ್ಕಾರ ಮಾಡಬೇಕು ಅಂತ ಹೇಳಿ ಇಚ್ಛೆ ಪಡ್ತೇನೆ. ಕಾರಣ ನಮ್ಮ ಭವಿಷ್ಯದ ಯುವಕರನ್ನ ಕೊಲ್ಲುವಂತ ಕೆಲಸವನ್ನ ಮಾಡಿದಂತ ಆ ಕಿಡಿಗೇಡಿಗಳನ್ನ ಅವ್ರನ್ನ ಶಿಕ್ಷಿಸಿ ಎಕ್ಸಾಮ್ ಮಾಡಿ ನಮ್ಮಲ್ಲಿ ಮಾತ್ರ ಉತ್ತೀರ್ಣರಾಗಿರೋರನ್ನ ರಿಸಲ್ಟ್ ಅನ್ನ ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಮತ್ತು NTA ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಮಾಡಿಕೊಟ್ಟಿದೆ. ಇದ್ರ ವಿರುದ್ಧ ಬೃಹತ್ ಹೋರಾಟವನ್ನ ಮೊದಲನೇ ದಿನದಿಂದನೂ ಕೂಡ ಯೂತ್ ಕಾಂಗ್ರೆಸ್ ರಾಜ್ಯದಲ್ಲಿ ಮಾಡ್ಕೊಂಡ್ ಬಂದಿದೆ. ಇಲ್ಲಿವರು ಕೂಡ 22 ಜಿಲ್ಲೆಗಳಲ್ಲಿ ಈ ಒಂದು ಪ್ರೊಟೆಕ್ಷನ್ ಕೂಡ ನಾವು ಮಾಡಿದ್ದೀವಿ.